ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಕಳೆದ ಬಾರಿ ನಾವು ಭೇಟಿಯಾದಾಗ ಪ್ರಕಟಣೆಗಳ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿರುವ ಎರಡನೆಯ ಮುದ್ರೆಯ ಕುರಿತಾಗಿರುವ ಸಂದೇಶವನ್ನು ಧ್ಯಾನ ಮಾಡಲು ನಾವು ಆರಂಭಿಸಿದೆವು. ನಿಮಗೆ ಜ್ಞಾಪಕವಿರುವುದು, ಎರಡನೇ ಮುದ್ರೆ ಒಡೆಯಲ್ಪಟ್ಟಾಗ ಕೆಂಪು ಕುದುರೆಯು ಹೊರಟಿತು. ಆ ಕೆಂಪು ಕುದುರೆಯು ಅದು ಹೊರಟಾಗ ಅದರ ಮೇಲೆ ಒಬ್ಬನು ಕೂತಿದ್ದನು. ಅವನಿಗೆ ಒಂದು ಮಾತು ಹೇಳಲ್ಪಟ್ಟಿತ್ತು, ನೀನು ಈ ಲೋಕದಲ್ಲಿ ಸಮಾಧಾನವನ್ನು ತೆಗೆದುಹಾಕುವಂತೆ, ಮನುಷ್ಯರು ಒಬ್ಬರನ್ನೊಬ್ಬರು ಕೊಲೆ ಮಾಡುವ ಹಾಗೆ ಸಮಾಧಾನವನ್ನು ತೆಗೆದುಹಾಕುವ ಹಾಗೆ ಅಧಿಕಾರ ಕೊಡಲ್ಪಟ್ಟಿತು ಅವನಿಗೆ. ಆ ಅಧಿಕಾರದಿಂದ ಹೊರಡುವಂತಹ ಕುದುರೆ ಲೋಕದ ಒಳಗೆ ಹೊರಡುವಾಗ ದೇಶಗಳಲ್ಲೂ, ಕುಟುಂಬಗಳಲ್ಲೂ, ಜನಾಂಗಗಳಲ್ಲೂ, ಸಮಾಜದಲ್ಲೂ, ವೈಯಕ್ತಿಕ ವ್ಯಕ್ತಿಯ ಹೃದಯದಲ್ಲೂ ಸಮಾಧಾನವನ್ನು ತೆಗೆದುಹಾಕುವಂತ ಅಧಿಕಾರವನ್ನು ಹೊಂದಿತ್ತು. ಇದುವೇ ಸತ್ಯವೇದದಲ್ಲಿ ಬಹಳವಾಗಿ ಹೇಳಲ್ಪಟ್ಟಿದೆ, ನಾವು ಬಹಳ ಓದಿದೆವು. ಪುನಃ ನಾನು ಒಂದು ಕಾರ್ಯವನ್ನು ಹೇಳಲು ಬಯಸುತ್ತೇನೆ. ಸಮಾಧಾನ ಎರಡು ವಿಧವಾದದ್ದು. ಒಂದು ವೈಯಕ್ತಿಕ ವ್ಯಕ್ತಿಯ ಸಮಾಧಾನ, ಮತ್ತೊಂದು ಇತರರೊಂದಿಗೆ ಇರುವಂತಹ ಸಮಾಧಾನ. ಇದರಲ್ಲಿ ಈ ವೈಯಕ್ತಿಕ ವ್ಯಕ್ತಿಯಲ್ಲಿ ಸಮಾಧಾನ ಒಂದು ವೇಳೆ ಇದ್ದರೆ ಮಾತ್ರವೇ ಅವರು ಇತರರೊಂದಿಗೂ ಸಮಾಧಾನದಿಂದ ಇರಲಾಗುವುದು. ಇಲ್ಲದಿದ್ದರೆ ಅವನು ಯಾವಾಗಲೂ ಜಗಳವನ್ನು ಆಡುತ್ತಲೇ ಇರುವನು. ಆಗ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಸಮಾಧಾನವನ್ನು ಅದು ಗುರಿಯಾಗಿಸಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇರುವಂತಹ ಹೃದಯದ ಸಮಾಧಾನವನ್ನು ನೀಗಿಸುವುದಾದರೆ ಒಂದು ಸಮಾಜವನ್ನೇ ಗೊಂದಲಕ್ಕೆ ಒಳಪಡಿಸಿ ಬಿಡಬಹುದು. ಇದುವೇ ಸೈತಾನನ ಒಂದು ಲೆಕ್ಕಾಚಾರ. ಆದ್ದರಿಂದ ಅವನು ಏನು ಮಾಡುತ್ತಾನೆಂದು ಕೇಳಿದರೆ, ಇವತ್ತಿರುವಂತ ಹಲವು ವಸತಿಗಳನ್ನು, ಅವಕಾಶಗಳನ್ನು ಉಪಯೋಗಿಸಿಕೊಂಡು ಮನುಷ್ಯರ ಮನಸ್ಸನ್ನು ನಿಯಂತ್ರಿಸಿ ಅವರನ್ನು ಕೊಲೆಯ ಉಗ್ರತೆ ಉಳ್ಳವರಾಗಿ, ಏಕೆಂದರೆ ಅವನಿಗೆ ಕೊಡಲ್ಪಟ್ಟ ಒಂದು ಯೋಜನೆ ಏನೆಂದರೆ ಅವನು ಸಮಾಧಾನವನ್ನು ಕೆಡಿಸಬೇಕು. ಸುಮ್ಮನೆ ಅಲ್ಲ, ಸಮಾಧಾನವನ್ನು ಮನುಷ್ಯರು ಒಬ್ಬರನ್ನೊಬ್ಬರು ಕೊಲೆ ಮಾಡುವ ಹಾಗೆ ತೆಗೆಯಬೇಕು. ಹಾಗಾದರೆ ಮನುಷ್ಯರು ಒಬ್ಬರನ್ನೊಬ್ಬರು ಕೊಲೆ ಮಾಡುವ ತಕ್ಕ ಹಾಗೆ ಮನಸ್ಥಿತಿಯನ್ನು ಅವರಲ್ಲಿ ಉಂಟು ಮಾಡಬೇಕು. ಕೋಪವನ್ನು, ಉಗ್ರತೆಯನ್ನು, ಕಹಿ ಭಾವನೆಯನ್ನು, ಹಗೆತನವನ್ನು, ಹೊಟ್ಟೆ ಕಿಚ್ಚನ್ನು ಇವೆಲ್ಲವೂ ಉಂಟು ಮಾಡಬೇಕು. ಉಂಟು ಮಾಡಿ ಅದೇ ಸಮಯದಲ್ಲಿ ಸಮಾಧಾನವನ್ನು ತೆಗೆದುಹಾಕಬೇಕು. ತೆಗೆದು ಹಾಕಿದರೆ ಭೂಮಿಯಲ್ಲಿ ಎಲ್ಲೆಲ್ಲೂ ಗೊಂದಲವೇ ಇರುವುದು. ಮನೆಗೆ ಹೋದರೆ ಸಮಾಧಾನವಿರುವುದಿಲ್ಲ, ಆಫೀಸ್ಗೆ ಹೋದರೆ ಸಮಾಧಾನ ಇರುವುದಿಲ್ಲ, ಸ್ನೇಹಿತರೊಂದಿಗೆ ಮಾತಾಡುವಾಗ ಸಮಾಧಾನ ಇರುವುದಿಲ್ಲ, ಸಮಾಜದಲ್ಲಿ ಸಮಾಧಾನ ಇರುವುದಿಲ್ಲ, ನಾವು ಹೊರಗಡೆ ಬರಲು ಆಗುವುದೇ ಇಲ್ಲ, ದೇಶದಲ್ಲಿ ಸಮಾಧಾನವೇ ಇರುವುದಿಲ್ಲ. ಇಂಥ ಒಂದು ಕಠೋರ ಪರಿಸ್ಥಿತಿಯನ್ನು ಉಂಟು ಮಾಡಲು ಸೈತಾನನಿಗೆ ಅಧಿಕಾರವು ಕೊಡಲ್ಪಡುತ್ತದೆ, ಅಂತ್ಯಕ್ರಿಸ್ತನಿಗೆ ಅಧಿಕಾರವು ಕೊಡಲ್ಪಡುತ್ತದೆ. ಆಗ ಪ್ರತ್ಯೇಕ ವ್ಯಕ್ತಿಯ ಸಮಾಧಾನವನ್ನು ತೆಗೆದುಹಾಕುವುದರಿಂದ ಅವನು ಒಟ್ಟಾರೆ ಸಮುದಾಯದ ಸಮಾಧಾನವನ್ನು ಅವನು ಗೊಂದಲಪಡಿಸಲು ಸಾಧ್ಯ. ಆಗ ಪ್ರತ್ಯೇಕ ವ್ಯಕ್ತಿಯ ಸಮಾಧಾನವನ್ನು ಹಾಳು ಮಾಡಲು ಅವನು ಏನೆಲ್ಲ ತಂತ್ರಗಳನ್ನು ಇಟ್ಟಿದ್ದಾನೋ, ಏನೆಲ್ಲ ಉಪಯೋಗ ಮಾಡುವನು ಎನ್ನುವುದನ್ನೇ ಕಳೆದ ಎಪಿಸೋಡ್ನಲ್ಲಿ ನೋಡಲು ಆರಂಭಿಸಿದೆವು. ಅದರಲ್ಲಿ ನಾವು ಪ್ರಥಮವಾಗಿ ನೋಡಿದ್ದು ವಿಜ್ಞಾನ. ಇವತ್ತು ಕಂಡುಹಿಡಿಯಲ್ಪಟ್ಟಿರುವ ಹಲವು ವಿಜ್ಞಾನದ ಉಪಕರಣಗಳು, ವಿಜ್ಞಾನದಲ್ಲಿ ಇಂದು ಸಾಧ್ಯವಾಗಿರುವಂತಹ ಕಾರ್ಯಗಳು ನಾಶನಕ್ಕೆ ಒಳಗಾದವುಗಳವು. ಚೆನ್ನಾಗಿ ಗೊತ್ತು ನಿಮಗದು. ಬಹಳ ಕೆಲವು ಒಳ್ಳೆ ಕಾರ್ಯ ಕಂಡುಹಿಡಿಯುವರು, ಆದರೆ ಮ್ಯಾಕ್ಸಿಮಮ್ ನೀವು ನೋಡುವುದಾದರೆ ವಿಜ್ಞಾನವು ಕೊಲ್ಲುವುದು, ನಾಶಪಡಿಸುವಂತಹ ಕಾರ್ಯಗಳಿಗೆ ಬಹಳ ಮುಖ್ಯತ್ವ ಕೊಡುತ್ತದೆ. ಅದೇ ರೀತಿ ಎಂಟರ್ಟೈನ್ಮೆಂಟ್ಗಳಂತಹ ಕಾರ್ಯಗಳಿಗೆ ಮುಖ್ಯತ್ವ ಕೊಡುವಂಥದ್ದೇ ವಿಜ್ಞಾನ. ಹಾಗಾದರೆ ಇಂಥ ವಿಜ್ಞಾನದ ಮೂಲಕ ಮನುಷ್ಯರನ್ನು ಯಾವ ರೀತಿ ನಿಯಂತ್ರಿಸಿ ಅವರನ್ನು ಅಡಿಕ್ಷನ್ ಒಳಗೆ ಗುಲಾಮರಾಗಿಸಿ ಅವರು ತಮ್ಮ ಸುತ್ತಲೂ ನಡೆಯುವಂತಹ ರಿಯಾಲಿಟಿಯನ್ನು ಗ್ರಹಿಸಲು ಆಗದೆ ಅವರನ್ನು ಕಲ್ಪನೆಯ ಲೋಕದಲ್ಲಿ ಸಂಚರಿಸುವಂತೆ ಮಾಡಿ ಅವರ ಜೀವನಾಧಾರವನ್ನು ಬಾಧಿಸಿ ಅವರನ್ನು ಉಗ್ರತೆಯುಳ್ಳವರಾಗಿಯೂ, ಕೊಲೆ ವೈರಾಗ್ಯವುಳ್ಳವರಾಗಿಯೂ, ಸಮಾಧಾನವಿಲ್ಲದವರಾಗಿ ಮಾರ್ಪಡಿಸುವುದಕ್ಕೆ ಸೈತಾನನು ತರುವ ಕುತಂತ್ರಗಳನ್ನು ಕಳೆದ ಎಪಿಸೋಡ್ನಲ್ಲಿ ನೋಡಿದೆವು. ಅದೇ ರೀತಿ ಕಿರಣಗಳು, ಇವತ್ತು ಲೋಕಪೂರ್ತಿಯಾಗಿ ವ್ಯಾಪಿಸುತ್ತಾ ಬರುವ ಕಿರಣಗಳ ಆಧಿಕ್ಯ, ಇದರ ಕುರಿತು ಯಾರು ಅಧಿಕವಾಗಿ ಮಾತಾಡುವುದಿಲ್ಲ, ಯೋಚಿಸುವುದೇ ಇಲ್ಲ. ಕಾರಣ ಅದರ ಕುರಿತಾಗಿರುವ ಅನುಭವವೇ ನಮಗಿಲ್ಲ. ಆದರೆ ಕಿರಣಗಳ ಒಂದು ಆಳ್ವಿಕೆ ಇವತ್ತು ಲೋಕದಲ್ಲಿ ನಮ್ಮ ಸುತ್ತಲೂ ಅಧಿಕವಾಗಿ ನಡೆಯುತ್ತಿದೆ. ನಾನು ನಿಮ್ಮ ಸಂಗಡ ಕೆಲವೊಂದು ಕಾರ್ಯವನ್ನು ಈಗ ಮಾತಾಡ್ತಾ ಇದ್ದೀನಿ. ನನ್ನ ಸುತ್ತಲೂ ಹಲವಾರು ಕಿರಣಗಳು ಇವೆ. ಈ ಕಾರ್ಯವನ್ನು ನೀವು ನಿಮ್ಮ ಮನೆಯಲ್ಲಿ ಕುಳಿತು ಕೇಳುತ್ತಿದ್ದೀರಾ. ನಿಮ್ಮ ಸುತ್ತಲೂ ಕೂಡ ಹಲವು ಕಿರಣಗಳು ಉಂಟು. ಇವತ್ತು ಲೋಕಪೂರ್ತಿಯಾಗಿ ಇದನ್ನು ತೀವ್ರತೆಯಾಗಿ ಮಾಡುತ್ತಿದ್ದಾರೆ. ಮೊದಲು 2G ಅಂತ ಹೇಳಿದ್ರು, 3G ಅಂತ ಹೇಳಿದ್ರು, 4G 5G ವರೆಗೂ ಬಂದು ಕಿರಣಗಳ ಪರಿಣಾಮವು, ಅದರ ಉಪಯೋಗಗಳು ಅಧಿಕರಿಸಿವೆ. ಈಗ ಒಂದು ಸಾಧಾರಣವಾದ ಗ್ರಾಮದಲ್ಲಿರುವವರು ಕೂಡ ಒಂದು ಕಿರಣಗಳಿಂದ ಆಳಲ್ಪಡುವವರಾಗಿದ್ದು ಅದರ ಉಪಯೋಗವನ್ನು ಅನುಭವಿಸುವವರಾಗಿದ್ದಾರೆ. ಅದು ಎಲ್ಲಾ ಕಡೆಗಳಲ್ಲೂ ವ್ಯಾಪಿಸಲು ಆರಂಭಿಸಿವೆ. ಆಗ ಇದರ ಮೂಲಕವಾಗಿ ಮನುಷ್ಯರ ಮನಸ್ಸನ್ನು ಹೇಗೆ ನಿಯಂತ್ರಿಸಲು ಸಾಧ್ಯ? ಮೂರನೇ ಕಾರ್ಯವನ್ನು ನೋಡಿದೆವು, ಮಾನವರನ್ನು ನಶೆಯಲ್ಲಿಡುವ ಮಾದಕ ವಸ್ತುಗಳು. ಇದನ್ನು ಯಾವ ರೀತಿ ತಂದು ಲೋಕಪೂರ್ತಿಯಾಗಿ ದೊಡ್ಡ ಟೀಮ್, ಒಂದು ದೊಡ್ಡ ನೆಟ್ವರ್ಕ್,
ಕೆಲಸ ಮಾಡುವವರಾಗಿದ್ದಾರೆ. ಅದರಲ್ಲೂ ಯೌವನಸ್ಥರನ್ನು ಈ ಮಾದಕ ವಸ್ತುವಿನ ನಶೆಯ ಒಂದು ಚಟದಲ್ಲಿಟ್ಟುಕೊಂಡು ದಾಸತ್ವದಲ್ಲಿ ಅವರನ್ನು ಕಟ್ಟುವಂತದ್ದು. ಸಾಧಾರಣವಾದ ಕುಡುಕುತನದಲ್ಲಿ ಆರಂಭಿಸಿ ಅವರು ದಾಟಿ 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 ಉಚ್ಚಗಟ್ಟ ನಶೆಯನ್ನು ಹುಡುಕುವವರಾಗುವರು. ಅಂತ ಒಂದು ಮಾದಕ ವಸ್ತುಗಳಲ್ಲಿ ಹೋಗಿ ಸಿಲುಕಿ ಹಾಕಿಕೊಂಡಿರುವವನಿಗೆ ತಾನು ಏನು ಮಾಡುತ್ತಿದ್ದಾನೆಂದು ಗೊತ್ತಾಗುವುದಿಲ್ಲ. ಅವನು ಆ ಮಾದಕ ವಸ್ತುವನ್ನು ಉಪಯೋಗಿಸದೇ ಇರುವಂತಹ ಪಕ್ಷದಲ್ಲಿ ಕೂಡ ಕೊಲ್ಲುವ ಕ್ರೂರತೆಯಲ್ಲಿಯೂ ಅಲಕ್ಷ್ಯವುಳ್ಳವನು. ಅವನ ಮನಸ್ಥಿತಿ ಬಹಳ ವ್ಯತ್ಯಾಸವಾಗಿ ಇರುವುದು. ಮನುಷ್ಯರು ವ್ಯಸನ ಪಡುವುದನ್ನು ನೋಡಿ ಅವನ ಎದೆಗುಂದುವುದಿಲ್ಲ. ತನ್ನ ಸುತ್ತಲೂ ನಡೆಯುವಂತ ಕಾರ್ಯಗಳಿಗೆ ಅವನ ಅಕ್ಕರೆ ಇಲ್ಲದವನಾಗಿ ಯಾವುದೋ ಬೇರೆ ಪ್ರಪಂಚದಲ್ಲಿ ಇರುವವನ ಹಾಗೆ ತೋರ್ಪಡುವರು. ನೋಡಿದ್ದಿರಲ್ಲವೇ ನೀವು ಬಹಳ. ಆಗ ಈ ರೀತಿ ಸಂಭವಗಳು ನಡೆಯಲು ಆರಂಭಿಸುವುದು. ಅದನ್ನು ಪ್ರೇರೇಪಿಸುವುದರಿಂದ ಮನುಷ್ಯರನ್ನು ಕೊಲೆಯ ಉಗ್ರತೆ ಉಳ್ಳವರಾಗಿ, ಮನುಷ್ಯರನ್ನು ಯಾವುದಕ್ಕೂ ಉಪಯೋಗಕ್ಕೆ ಬಾರದ ಹಾಗೆ, ಅದೇ ವೇಳೆಯಲ್ಲಿ ಮನುಷ್ಯರ ಹೃದಯದಲ್ಲಿರುವಂತಹ ಸಮಾಧಾನವನ್ನು ತೆಗೆದು ಹಾಕುವುದಕ್ಕೂ ಒಂದು ಕಾರಣವಾಗಿ ಉಪಯೋಗ ಮಾಡುವನು. ಅನಂತರ 4ನೆಯ ಕಾರ್ಯ ನಿಮಗೆ ನಾನು ಹೇಳಿದೆ, ವೈದ್ಯಕೀಯ. ಈ ವೈದ್ಯಕೀಯ ಎನ್ನುವಂಥದ್ದು ಒಂದು ಕಾಲದಲ್ಲಿ ಮನುಷ್ಯರಿಗೆ ಸೇವೆ ಮಾಡುವುದಕ್ಕಾಗಿಯೇ ಆರಂಭವಾದದ್ದು. ನೀವು ಚೆನ್ನಾಗಿ ನೋಡಿ, ಮೆಡಿಕಲ್ ಎನ್ನುವುದು ಮನುಷ್ಯರಿಗೆ ಸೇವೆ ಮಾಡುವುದಕ್ಕೆ, ಇವತ್ತೂ ಮನುಷ್ಯರಿಗೆ ಸೇವೆ ಮಾಡುವುದಕ್ಕೆ. ಇವತ್ತು ಅನೇಕ ಡಾಕ್ಟರ್ಗಳು, ನರ್ಸ್ಗಳು ಸೇವೆಯನ್ನು ಮಾಡುತ್ತಿದ್ದಾರೆ. ಅದರಲ್ಲೂ ಪ್ರತ್ಯೇಕವಾಗಿ ಸೇವೆಯನ್ನು ಮಾಡುವಂತ ನರ್ಸ್, ಅವರ ಒಂದು ಸೇವೆ ಅಪಾರವಾದದ್ದು. ನಾನು ಕೆಲವು ಸಮಯ ಯೋಚನೆ ಮಾಡಿ ನೋಡಿದ್ದೀನಿ. ಆಸ್ಪತ್ರೆಯಲ್ಲಿರುವಾಗ ನಾವು ಎಷ್ಟೇ ಹಣವನ್ನು ಕೊಡುವುದಾದರೂ ನಮ್ಮ ಗಾಯವನ್ನು ಮುಟ್ಟಿ ಅದನ್ನು ತೊಳೆದು ಅದಕ್ಕೆ ಔಷಧಿಯನ್ನು ಹಾಕಿ ಯಾರು ಮಾಡ್ತಾರೆ ಇದೆಲ್ಲ? ಹಣ ಕೊಟ್ಟರು ಕೂಡ ಯಾರು ಮಾಡ್ತಾರೆ? ಯಾರು ಮುಟ್ತಾರೆ ಅದನ್ನ? ಅಸಹ್ಯ ಪಡದೆ ಇಷ್ಟೊಂದು ಕಾರ್ಯವನ್ನು ನಮ್ಮ ಕುರಿತಾಗಿ ಅವರು ಚಿಂತಿಸಿ ಮಾಡುತ್ತಾರಲ್ಲ, ಅದು ಒಂದು ಸೇವೆಯ ಮನೋಭಾವವಿಲ್ಲದೆ ಮಾಡಲು ಆಗುವುದೇ ಇಲ್ಲ. ಆದರೆ ಇಂಥ ಸೇವೆ ಮನೋಭಾವದಿಂದ ಆರಂಭಗೊಂಡಂತ ವೈದ್ಯಕೀಯ ಕ್ಷೇತ್ರ ದಿನಗಳು ಸಾಗುತ್ತಾ ವ್ಯಾಪಾರವಾಗಿ ಅದರ ಮೂಲಕ ಏನ್ ಬೇಕಾದರೂ ಮಾಡಬಹುದು ಎನ್ನುವಂತಹ ಒಂದು ಗುಂಪು ಒಳಗೆ ನುಗ್ಗಿದೆ. ನಾನು ಎಲ್ಲ ವೈದ್ಯರನ್ನು ಹೇಳುತ್ತಿಲ್ಲ, ನನಗೆ ಅನೇಕ ವೈದ್ಯರು ಸ್ನೇಹಿತರಾಗಿ ಇದ್ದಾರೆ. ಮದುರೈನಲ್ಲಿ, ಚೆನ್ನೈನಲ್ಲಿ ನನಗೆ ಅನೇಕ ವೈದ್ಯರಾಗಿರುವ ಸ್ನೇಹಿತರು ಇದ್ದಾರೆ. ಕೆಲವು ಸಮಯ ಅವರ ಜೊತೆ ಕುಳಿತು ಮಾತಾಡುವಾಗ ರಾತ್ರಿ ಮಿಡ್ನೈಟ್ ವರೆಗೂ ಕುಳಿತು ಮಾತಾಡುವೆ. ಈ ವಿಧವಾದ ಕೆಲವು ಸಂದೇಹಗಳನ್ನು ಅವರ ಬಳಿ ನಾನು ಕೇಳುತ್ತಿರುವೆ. ಅವರ ಬಳಿ ಕೇಳುವಾಗ ಎಲ್ಲವನ್ನು ಅವರು ತಿಳಿಸುವರು, ಬಹಳ ಪ್ರಾರ್ಥಿಸುವವರು. ಪ್ರಾರ್ಥನಾ ಗುಂಪನ್ನಿಟ್ಟುಕೊಂಡಿರುವ ವೈದ್ಯರುಗಳಿದ್ದಾರೆ. ನಿಜವಾಗಿಯೂ ಆ ರೀತಿಯಾಗಿರುವ ಒಂದು ಕೂಟ ಉಂಟು. ನಾನು ಅದನ್ನೇ ಮುಂಚಿತವಾಗಿ ಹೇಳಿದೆ. ಎಲ್ಲಾ ಕ್ಷೇತ್ರಗಳಲ್ಲೂ ಒಳ್ಳೆಯವರೂ ಇದ್ದಾರೆ, ಅದನ್ನು ಉಪಯೋಗಿಸಿ ಹಣ ಸಂಪಾದನೆ ಮಾಡುವವರು ಇದ್ದಾರೆ, ಎಲ್ಲದರಲ್ಲಿಯೂ ಸೇವೆಯೊಟ್ಟಿಗೆ ಕ್ರಿಯೆ ಮಾಡುವವರಿದ್ದಾರೆ, ಎಲ್ಲವನ್ನು ವ್ಯಾಪಾರಮಯವಾಗಿ ನೋಡುವವರು ಇದ್ದಾರೆ. ಈಗ ನೀವು ಒಂದು ಕಾರ್ಯವನ್ನು ನೋಡಿರಿ. ಸೇವೆಯಲ್ಲಿ ಕೂಡ ಸೇವೆಯನ್ನು ಕರ್ತನಿಗೆ ಮಾಡುವಂತ ಸೇವೆಯಾಗಿಯೂ, ಅದು ನಮ್ಮ ಮೇಲೆ ಬಿದ್ದಂತ ಒಂದು ಕರ್ತವ್ಯವಾಗಿಯೂ, ಒಬ್ಬ ತಂದೆಗೆ ಮಗನು ಕೆಲಸ ಮಾಡುವ ಹಾಗೆ ಸೇವೆ ಮಾಡುವವರಿದ್ದಾರೆ. ಅದೇ ಸಮಯದಿ ಸೇವೆಯನ್ನು ವ್ಯಾಪಾರವಾಗಿಸಿ ತಮ್ಮ ವಸತಿಗಳನ್ನು ಅಧಿಕರಿಸಿಕೊಳ್ಳಲು ತಮ್ಮ ಒಂದು ಹೆಸರನ್ನು ಪ್ರಸ್ತಾಪಿಸಬೇಕೆಂದು ಬಯಸುವವರಿದ್ದಾರಲ್ಲವೇ? ಒಂದು ಗುಂಪು ಎಲ್ಲ ಕ್ಷೇತ್ರಗಳಲ್ಲಿಯೂ ನುಗ್ಗುತ್ತಾರೆ. ಹೀಗೆ ಅಂತ್ಯಕ್ರಿಸ್ತನಿಂದ, ಸೈತಾನನಿಂದ ಏರ್ಪಡಿಸಲ್ಪಟ್ಟವರು, ಅದು ಇದು ಅಂತಲ್ಲ, ಎಲ್ಲ ಕ್ಷೇತ್ರದಲ್ಲೂ, ರಾಜಕೀಯದಲ್ಲೂ ಹಂಗೆ. ಒಳ್ಳೆ ರಾಜಕಾರಣಿಗಳು ಹಲವರ ಕುರಿತಾಗಿ ನಾವು ಕೇಳ್ಪಟ್ಟಿದ್ದೇವಲ್ವಾ? ಇವತ್ತು ಕೂಡ ಎಷ್ಟೊಂದು ಒಳ್ಳೆ ರಾಜಕಾರಣಿಗಳು ಇದ್ದಾರಲ್ಲವೇ? ಆದರೆ ಒಂದು ದೊಡ್ಡ ಗುಂಪು ಈ ಒಂದು ರೀತಿಯಲ್ಲಿ ಅಂತ್ಯಕ್ರಿಸ್ತನಿಂದ ಅವನ ಆಳ್ವಿಕೆಗಾಗಿ ಲೋಕವನ್ನು ಸಿದ್ಧಪಡಿಸುವಂತಹ ಗುಂಪು ಎಲ್ಲ ಕ್ಷೇತ್ರದಲ್ಲೂ ನುಗ್ಗಿಬಿಡುತ್ತಾರೆ. ಸೇವೆಯ ಒಳಗೆ ನುಗ್ಗಿದ್ದಾರೆ, ರಾಜಕೀಯದಲ್ಲಿ ನುಗ್ಗಿದ್ದಾರೆ, ವ್ಯಾಪಾರಗಳ ಒಳಗೆ ನುಗ್ಗಿದ್ದಾರೆ, ಅದೇ ರೀತಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿಯೂ ನುಗ್ಗಿದ್ದಾರೆ. ಒಂದು ದೊಡ್ಡ ಗ್ರೂಪು. ನಾನು ಎಲ್ಲರ ಕುರಿತು ಹೇಳ್ತಿಲ್ಲ. ಒಂದು ಕಾಲದಲ್ಲಿ ನೋಡಿ, ಐಡಾಸ್ ಕ್ಯಾಡರ್ಗಳಂತವರು ಎಷ್ಟೊಂದು ತಮ್ಮ ಜೀವನವನ್ನು ಅವರು ತ್ಯಾಗ ಮಾಡಿ ವೈದ್ಯಕೀಯ ಕ್ಷೇತ್ರದಲ್ಲಿ ದೊಡ್ಡ ಸೇವೆಯೆಲ್ಲ ಮಾಡಿದರು. ಆದರೆ ಈಗ ಅದು ವ್ಯಾಪಾರವಾಗಿ ಮಾರ್ಪಟ್ಟಿದೆ. ವ್ಯಾಪಾರ, ಇದರ ಮೂಲಕವಾಗಿ ತಮ್ಮ ವಸತಿಗಳನ್ನು ಅಧಿಕರಿಸಿಕೊಳ್ಳುವಂತ ಗುಂಪು ಬಂದಿದ್ದಾರೆ. ಇಂಥವರುಗಳೇ ಸೈತಾನನ ಒಂದು ಟಾರ್ಗೆಟ್. ಈ ಅಂತ್ಯಕ್ರಿಸ್ತನು ಏನು ಮಾಡುವನೆಂದರೆ, ವೈದ್ಯಕೀಯ ಮೂಲಕ, ಔಷಧಿಗಳ ಮೂಲಕ ಒಬ್ಬ ವ್ಯಕ್ತಿಯ ಮನಸ್ಥಿತಿಯನ್ನು ಮಾರ್ಪಡಿಸಲಾಗುವುದು. ಒಬ್ಬ ಮನುಷ್ಯನ ಹೃದಯದಲ್ಲಿ ಅಥವಾ ಅವನ ಮೆದುಳಿನಲ್ಲಿ ಕೆಲವು ರಾಸಾಯನಿಕ ಬದಲಾವಣೆಗಳನ್ನು ಮಾಡುವುದರಿಂದ, ಕೆಲವು ಔಷಧಿಗಳನ್ನು, ವೈದ್ಯಕೀಯ ಕಾರ್ಯಗಳನ್ನು ಮಾಡುವುದರಿಂದ ಒಬ್ಬ ಮನುಷ್ಯನನ್ನು ಕ್ರೂರ ಹೃದಯವುಳ್ಳವನಾಗಿ ಮಾರ್ಪಡಿಸಬಹುದು. ಒಬ್ಬ ಮನುಷ್ಯನನ್ನು ಕಾರ್ಯಗತವಿಲ್ಲದವನಾಗಿ ಮಾಡಬಹುದು. ಒಬ್ಬ ಮನುಷ್ಯನಿಗೆ ಸ್ವನಂಬಿಕೆ ಇಲ್ಲದವನಾಗಿ ಮಾಡಿಬಿಡಬಹುದು. ಅದಕ್ಕೆ ಬೇಕಾದ ಔಷಧಿಗಳು, ಅವಕಾಶಗಳು ಬಹಳ ಉಂಟು. ಆಸ್ಪತ್ರೆಗಳಿಗೆ ಹೋಗುವಾಗ ಡಾಕ್ಟರ್ಗಳನ್ನು ನಂಬಿಯೇ ನಾವು ಪರಿಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಒಂದು ನಂಬಿಕೆಯಲ್ಲಿ ಹೋಗುತ್ತೇವೆ. ಆ ಡಾಕ್ಟರ್ ಗುಣಪಡಿಸುವರೆನ್ನುವ ನಂಬಿಕೆಯಲ್ಲಿ ಹೋಗ್ತೀವಿ. ಅವನು ಒಳಗೆ ಏನು ಮಾಡುತ್ತಾನೆಂದು ನಮಗೇನು ಗೊತ್ತು? ಅವರು ಕೊಡುವ ಔಷಧಿಯನ್ನು ನಂಬಿಕೆಯಿಂದಲೇ ನಾವು ಆ ಔಷಧಿಯನ್ನು ಸೇವಿಸುತ್ತೇವೆ. ಯಾರಾದರೂ ಈ ಔಷಧಿ ಏನಕ್ಕೋಸ್ಕರವಾಗಿ ಕೊಡುತ್ತಾರೆ ಎನ್ನುವುದನ್ನು ನೋಡ್ತೀವಾ? ಇಲ್ಲ. ಅವರು ಬರೆದು ಕೊಟ್ಟಿದ್ದಾರೆ, ಇದುವೇ ಕೆಲಸ ಮಾಡುವುದು ಎಂಬುದಾಗಿ ಅವರು ಹೇಳುತ್ತಾರೆ. ಅಷ್ಟೇ, ನಂಬುತ್ತೇವೆ. ಆದರೆ ಆ ನಂಬಿಕೆಗೆ ಎಲ್ಲರೂ ಪಾತ್ರರಾಗಿ ನಡೆದುಕೊಳ್ಳುತ್ತಾರೆ ಅಂತ ಕೇಳಿದರೆ ಇಲ್ಲ.
ಕೆಲವರು ಏನು ಮಾಡುತ್ತಾರೆಂದರೆ ಈ ವಿಧವಾದ ನಮ್ಮ ನಂಬಿಕೆಯನ್ನು ಉಪಯೋಗಿಸಿ, ನಮ್ಮ ಮೃದು ಸ್ವಭಾವವನ್ನು ಅವರು ಉಪಯೋಗಿಸಿ ಮನುಷ್ಯರನ್ನು ಮಾರ್ಪಡಿಸುವಂತೆ ಒಂದು ಯೋಜನೆ ಮೇಲೆ ಇರುವಂತ ದೊಡ್ಡ ದೊಡ್ಡ ಕಾರ್ಪೊರೇಟ್ ನಿರ್ವಾಹಗಳ ಮೂಲಕವಾಗಿ ಅಥವಾ ಈ ಅಂತ್ಯಕ್ರಿಸ್ತನ ಆಳ್ವಿಕೆಗೆ ಒಳಗಾಗಿರುವವರ ಮೂಲಕ ಇವರಿಗೆ ಅದು ಕೊಡಲ್ಪಟ್ಟರೆ ಅದಕ್ಕೆ ಹಲವು ಕೋಟಿ ರೂಪಾಯಿಗಳನ್ನು ಕೊಟ್ಟು ಒಂದು ವೇಳೆ ಬೆಲೆ ಕಟ್ಟುವುದಾದರೆ ಖಂಡಿತವಾಗಿಯೂ ವೈದ್ಯಕೀಯ ಕ್ಷೇತ್ರದ ಮೂಲಕವಾಗಿ ಇಂಥ ಒಂದು ಕಾರ್ಯಗಳು ಸಾಧ್ಯವಾಗುವುದು. ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಎಷ್ಟೊಂದು ವಿಧವಾದ ಸ್ಕ್ಯಾಮ್ ನಾವು ಕೇಳ್ಪಡುತ್ತೇವೆ. ಆರ್ಗನ್ಸ್ ಒಳಗಿರುವಂತ ಅವಯವಗಳನ್ನು ಕದಿಯುವುದನ್ನು ಕೇಳ್ಪಡುತ್ತೇವೆ. ಮನುಷ್ಯರಲ್ಲಿ ಇರುವಂತ ಆರ್ಗನ್ಸ್ ಅನ್ನು ಮಾರ್ಪಡಿಸಿ ಇಡುವುದರ ಕುರಿತು ಕೇಳ್ಪಡುತ್ತೇವೆ. ಅದಕ್ಕೆ ನಮಗೆ ಬಹಳ ಪರಿಚಯವಾಗಿರುವ ಗೊತ್ತಿರುವಂತ ಸ್ನೇಹಿತರಾಗಿಯೂ ವೈದ್ಯರಾಗಿರುವವರ ಮೂಲಕ ಸಹಾಯದೊಂದಿಗೆ ನಾವು ಆಸ್ಪತ್ರೆಗೆ ಹೋಗಬೇಕೆಂದು ಕೆಲವು ಕಡೆ ಒತ್ತಾಯ ಮಾಡುತ್ತಾರೆ. ಯಾಕೆಂದ್ರೆ ಆ ರೀತಿ ನಡೆಯುತ್ತಿದೆ. ನಾನು ಯಾರನ್ನು ತಪ್ಪು ಹೊರಿಸಲು ಇದನ್ನು ಹೇಳುತ್ತಿಲ್ಲ. ನಡೆಯುತ್ತಿದೆ ಈ ರೀತಿ ಹಲವು ದೇಶಗಳಲ್ಲೂ ಹಲವು ಕಡೆಗಳಲ್ಲೂ ಈ ಒಂದು ಕಾರ್ಯಗಳು ನಡೆಯುವುದನ್ನು ನೋಡುತ್ತೇವೆ. ಸಮೀಪದಲ್ಲಿ ನಿಮಿಗೊತ್ತು, ಮಲೇಷ್ಯಾದಿಂದ ಪಕ್ಕದಲ್ಲಿರುವಂತಹ ದೇಶಕ್ಕೆ ಹೋದಂತ ಒಂದು ಬಸ್ಸಲ್ಲಿ ಹಿಡಿಯಲ್ಪಟ್ಟ ಒಂದು ವಾಹನದಲ್ಲಿ ಬಹಳ ಮನುಷ್ಯರ ಅವಯವಗಳು ಆರ್ಗನ್ಸ್ ಅಲ್ಲಿ ಕಳ್ಳ ಸಾಗಾಣಿಕೆ ಮಾಡುತ್ತಿದ್ದರು. ಅದು ನಿಜವಾಗಿಯೂ ಸತ್ತವರ ಬಳಿಯಿಂದ ತೆಗೆಯಲ್ಪಟ್ಟದ್ದ ಅಥವಾ ಅವರನ್ನು ಕೊಂದು ತೆಗೆಯಲ್ಪಟ್ಟದ ಎನ್ನುವುದರ ಕುರಿತೆಲ್ಲ ಗೊತ್ತಿಲ್ಲ. ಸುದ್ದಿವಾಹಿನಿಗಳಲ್ಲಿ ಇಂಥ ಸುದ್ದಿಗಳೆಲ್ಲ ಬಂದವು. ನಾನು ಮಲೇಷ್ಯಾಗೆ ಹೋಗಿದ್ದಾಗ ಈ ಒಂದು ಸ್ಕ್ಯಾಮೆ ಅಲ್ಲಿ ಓಡುತ್ತಾ ಇತ್ತು. ಅದನ್ನ ಪತ್ರಿಕೆಯಲ್ಲಿ ನಾನೇ ಓದಿದ್ದೇನೆ. ಈ ರೀತಿ ಅನೇಕ ಕಾರ್ಯಗಳು ಲೋಕಪೂರ್ತಿಯಾಗಿ ನಡೆಯುವಾಗ ಈ ವೈದ್ಯಕೀಯ ಕ್ಷೇತ್ರವನ್ನು ಜನಗಳು ನಂಬುತ್ತಾರೆ. ವೈದ್ಯರನ್ನು ದೇವರಿಗೆ ನಂತರದ ಸ್ಥಾನದಲ್ಲಿ ನೋಡುತ್ತಾರೆ. ನಾವು ಯಾವ ಪ್ರಶ್ನೆಯನ್ನೂ ಕೇಳದೆ ಅವರು ಹೇಳುವುದನ್ನು ಹಾಗೆ ನಂಬುತ್ತೇವೆ. ಇದರಲ್ಲಿ ಒಳ್ಳೆಯವರೂ ಇದ್ದಾರೆ. ಇದರಲ್ಲಿ ಒಂದು ಗುಂಪು ದುಷ್ಟರು ಒಳಗೆ ನುಗ್ಗಿ ಅವರು ಶತ್ರುಗಳಿಗೆ ಮಾರ್ಗಗಳನ್ನು ತೆರೆದುಕೊಡುವವರಾಗಿದ್ದಾರೆ. ಆಗ ಈ ಒಂದು ವೈದ್ಯಕೀಯದ ಮೂಲಕ ಮನುಷ್ಯರ ಗುಣಾತಿಶಯಗಳನ್ನು ಮಾರ್ಪಡಿಸಿ ಬಿಡಬಹುದು. ಒಬ್ಬ ವ್ಯಕ್ತಿಯನ್ನು ಹಾಗೆ ಕಾರ್ಯಗತವಿಲ್ಲದವನಾಗಿ ಮಾರ್ಪಡಿಸಬಹುದು. ಉಗ್ರವಾದ ಕೋಪ ವೈರಾಗ್ಯ ಉಳ್ಳವನಾಗಿ ಮಾರ್ಪಡಿಸಬಹುದು. ನೀವು ನೋಡಿರಬಹುದು ಹಲವು ಕಡೆ ಮನೋವಿಕಾಸ ಕೇಂದ್ರಗಳು, ಮನೋವಿಕಾಸ ನಿಲಯಗಳು. ಅದರಲ್ಲಿ ನೀವು ನೋಡುವಾಗ ಬಹಳ ವಿಗರಸ್ಸಾಗಿ ಕೂಗುತ್ತಾ ಕಿರುಚಾಡುತ್ತಾ ತಮ್ಮ ದೇಹಗಳನ್ನು ದಂಡಿಸಿ ಗೋಡೆಗಳಿಗೆ ಗುದ್ದಿಕೊಂಡು ಆ ವಿಧವಾಗಿರುವ ಭಯಂಕರವಾದ ಕೆಲವು ಪೇಷಂಟ್ಸ್ ಇರುವರು. ಅವರಿಗೆ ಒಂದು ನಿರ್ದಿಷ್ಟ ಔಷಧಿಯನ್ನು ಕೊಟ್ಟಾಗ ಶಾಂತವಾಗಿ ಬಿಡುವರು. ಹಾಗಾದ್ರೆ ಕಿರುಚಾಡುವ ಕೂಗಾಡುವ ಇಂಥ ವ್ಯಕ್ತಿಗಳಿಗೆ ಮನಸ್ಥಿತಿಯನ್ನು ಅಡಗಿಸಲಾಗದ ಒಬ್ಬ ವ್ಯಕ್ತಿಯನ್ನು ಒಂದು ಔಷಧಿಯಿಂದ ಅಡಗಿಸಲಾಗುವುದಾದರೆ ಸಾಧಾರಣವಾಗಿರುವ ಅಡಗಿರುವಂತ ವ್ಯಕ್ತಿಯನ್ನು ಪುನಃ ಉದ್ವೇಗಗೊಳಿಸಲು ಒಂದು ಔಷಧಿಯಿಂದ ಸಾಧ್ಯವಲ್ಲವೇ? ಆ ವಿಧವಾಗಿರುವ ಔಷಧಿಗಳು, ಆ ವಿಧವಾಗಿರುವ ಕಾರ್ಯಗಳು ಈ ವೈದ್ಯಕೀಯ ಕ್ಷೇತ್ರದ ಒಳಗೆ ತರುವುದಾದರೆ ಅದರ ಮೂಲಕವಾಗಿ ಸಮುದಾಯವನ್ನೇ ಮಾರ್ಪಡಿಸಬಹುದು. ದೇಶದಲ್ಲಿರುವಂತ ಜನಗಳ ಮನಸ್ಥಿತಿಯನ್ನು ಮಾರ್ಪಡಿಸಬಹುದು. ಆ ವಿಧವಾಗಿರುವ ಕಾರ್ಯಗಳನ್ನು ಅವರು ತೆಗೆದು ಅವರನ್ನು ಸಮಾಧಾನವಿಲ್ಲದವರಾಗಿ ಮಾರ್ಪಡಿಸುವುದಕ್ಕೆ ಹಲವು ವಿಧವಾಗಿರುವಂತ ಮಾರ್ಗಗಳು ಉಂಟು. ಇದನ್ನು ಬಿಟ್ಟು ರಾಜಕೀಯವಾಗಿ ಕೈಗೊಳ್ಳುವ ತೀರ್ಮಾನಗಳಲ್ಲಿ ಜನಗಳ ಮೇಲೆ ಹಾಕಲ್ಪಡುವಂತಹ ಹೊರೆಗಳು, ವರ್ತಕರುಗಳಿಂದ ಉಂಟು ಮಾಡಲ್ಪಡುವ ಒತ್ತಡ, ಇವೆಲ್ಲವೂ ನಮ್ಮ ಮನಸ್ಸಿನ ಮೇಲೆ ಒತ್ತಡವನ್ನು ಬೀರುವಂತದಾಗಿದೆ. ಪ್ರತಿದಿನ ಪತ್ರಿಕೆಯಲ್ಲಿ ಓದುತ್ತೇವೆ, ಜನಗಳಿಗೆ ವಿರುದ್ಧವಾಗಿರುವ ನಿಯಮಗಳು, ಜನಗಳಿಗೆ ವಿರುದ್ಧವಾದ ಕಾರ್ಯಗಳು, ಇವುಗಳೆಲ್ಲವೂ ಅವುಗಳನ್ನು ತಂದು ನಮ್ಮ ಮೇಲೆ ಫೋರ್ಸ್ ಮಾಡಲ್ಪಡುವಾಗ ನಮ್ಮ ಮನಸ್ಥಿತಿಯಲ್ಲಿ ಒಂದು ಜಿಗುಪ್ಸೆ, ಒಂದು ಕೋಪ ಉರಿಗೊಳ್ಳುವಂತದಾಗಿ ಮಾರ್ಪಡುತ್ತದೆ. ಇವೆಲ್ಲವುಗಳ ಮೂಲಕ ಸೈತಾನನು ಸಮಾಧಾನವನ್ನು ಭೂಮಿಯಿಂದ ಇಲ್ಲದ ಹಾಗೆ ಮಾಡುವಂತಹ ಅವಕಾಶಗಳು ಬಹಳ ಅಧಿಕವಾಗಿ ಇದೆ. ಇವೆಲ್ಲವನ್ನು ಅವನು ಉಪಯೋಗಿಸುವ, ಅವನು ಬರುವ ಕಾಲದಲ್ಲಿ ಇನ್ನೇನೆಲ್ಲ ಮಾಡ್ತಾನೆ ಅಂತ ಗೊತ್ತಿಲ್ಲ. ಇನ್ನು ಯಾವ ವಿಧವಾಗಿರುವ ಟೆಕ್ನಾಲಜಿ ಬರುವುದೋ, ಇನ್ನು ಯಾವ ವಿಧವಾಗಿರುವ ಉಪಕರಣಗಳು ಬರುತ್ತದೋ ನಮಗೆ ಗೊತ್ತಿಲ್ಲ. ಇವೆಲ್ಲ ಆರಂಭ ಕಾಲದ ಸ್ಥಿತಿಗಳು. ಇವೆಲ್ಲ ಎರಡನೆಯ ಮುದ್ರೆಯಲ್ಲಿ ಸಾಧ್ಯವಾಗುವುದು. ಯಾವುದಕ್ಕೆ ಎಂದರೆ ಇವರು ಮುಂದೆ ಹೋಗಿ ದೇಶಗಳ ಒಳಗೆ ಸಮಾಧಾನವನ್ನು ತೆಗೆದು ಹಾಕಿದರೆ ಒಂದು ದೇಶವನ್ನು ಬಲಹೀನಗೊಳಿಸಬಹುದು. ಒಂದು ದೇಶದಲ್ಲಿರುವವರೆಲ್ಲ ಕುಡುಕರು, ಕೊಲೆಗಾರರು, ಒಬ್ಬರಿಗೆ ಇನ್ನೊಬ್ಬರು ವಿರುದ್ಧವಾಗಿ ಹೋರಾಡಿ ಇವನು ಅವನ್ನ ತಿವಿಯೋದು, ಅವನು ಇವನ್ನ ತಿವಿಯೋದು, ಬೇರೆ ಈ ರೀತಿಯಾಗಿರುವ ಕೊಲೆ. ಜನಗಳ ಆ ಜನಸಂಖ್ಯೆಯು ಕಡಿಮೆಯಾಗುವುದು. ಒಂದು ದೇಶ ಬಲಹೀನವಾಗುವುದು. ಒಂದು ನಶೆಯಲ್ಲಿ ಮಾದಕ ವಸ್ತುಗಳಲ್ಲಿ ಗುಲಾಮರಾಗಿರುವವರು, ಸಮಾಧಾನವಿಲ್ಲದವರು, ಅವರು ಯಾವುದಕ್ಕೆ ಪ್ರಯೋಜನವಾಗಿರುವರು? ಉತ್ಪತ್ತಿ ಬಾಧೆಗೊಳಗಾಗುವುದು, ವ್ಯಾಪಾರ ಬಾಧೆಗೊಳಗಾಗುವುದು, ದೇಶವೇ ಬಲಹೀನಗೊಂಡು ತಳ್ಳಾಡಲಾರಂಭಿಸುವುದು. ಅಂತ ಒಂದು ಪರಿಸ್ಥಿತಿಗಳಲ್ಲೇ ದೇಶದಲ್ಲಿ ಗೊಂದಲಗಳನ್ನು ಏರ್ಪಡಿಸಿ ಅಂತ್ಯಕ್ರಿಸ್ತನು ಸಮಾಧಾನ ಮಾಡುವವನ ಹಾಗೆ ಅವನು ಬಂದು ದೇಶಗಳನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವನು. ಮೊದಲು ಅವರನ್ನು ಬಲಹೀನಪಡಿಸುವಂತ ಕಾರ್ಯಗಳೇ ಇವುಗಳೆಲ್ಲವೂ. ಇದನ್ನು ಮಾಡುವುದಕ್ಕಾಗಿಯೇ ಎರಡನೇ ಕುದುರೆಯು ಮೊದಲು ಹೊರಟಂತ ಬಿಳಿ ಕುದುರೆಗೆ ಸಹಾಯ ಮಾಡುವುದಕ್ಕೆ ಎರಡನೆಯದಾಗಿ ಹೊರಡುವಂತ ಕೆಂಪು ಕುದುರೆ ಹೊರಡುವುದು ಎಂದು ನಮ್ಮಿಂದ ಗ್ರಹಿಸಲು ಆಗುತ್ತದೆ. ಅದರ ನಂತರ ನಾವು ನೋಡುವಂತದ್ದು ಮೂರನೆಯ ಕುದುರೆ. ಈ ಮೂರನೆಯ ಕುದುರೆಯ ಒಂದು ಕಾರ್ಯವು ಕಪ್ಪು ಕುದುರೆ. ಇದರ ಕುರಿತು ಪ್ರಕಟಣೆಗಳ ಪ್ರವಾದನೆ ಗ್ರಂಥದಲ್ಲಿ 6ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯದಲ್ಲಿ ಹೇಳಲ್ಪಟ್ಟದ್ದಾಗಿದೆ.
ನಾನು ಇದನ್ನು ನಿಮಗಾಗಿ ಓದುತ್ತೇನೆ, ಕೇಳಿರಿ. ಆತನು ಮೂರನೆಯ ಮುದ್ರೆಯನ್ನು ಒಡೆದಾಗ ಮೂರನೆಯ ಜೀವಿಯು ಬಾ ಎನ್ನುವುದನ್ನು ಕೇಳಿದೆನು. ಆಗ ಇಗೋ, ಕಪ್ಪು ಕುದುರೆಯು ಕಾಣಿಸಿತು. ಅದರ ಮೇಲೆ ಕೂತಿದ್ದವನ ಕೈಯಲ್ಲಿ ತ್ರಾಸು ಇತ್ತು. ಆಮೇಲೆ 4 ಜೀವಿಗಳ ಮಧ್ಯದಿಂದ ಒಬ್ಬನ ಧ್ವನಿಯು ಹೊರಟ ಹಾಗೆ ಕೇಳಿದೆನು. ಅದು, ರೂಪಾಯಿಗೆ 1 ಸೇರು ಗೋಧಿ, ರೂಪಾಯಿಗೆ 3 ಸೇರು ಜವೆಗೋಧಿ, ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಕೆಡಿಸಬೇಡ ಎಂದು ಹೇಳಿತು. ಈ ಮುದ್ರೆಯು ಒಡೆಯಲ್ಪಟ್ಟಾಗ ಮೂರನೇ ಜೀವಿಯು ಯೋಹಾನನಿಗೆ ಬಾ ಎನ್ನುವುದು ಕೇಳಿಸಿತು. ನೀವು ಚೆನ್ನಾಗಿ ಗಮನಿಸಬೇಕು. ಜೀವಿಗಳು 4 ಮುಖಗಳನ್ನು ಒಳಗೊಂಡವುಗಳು ಎಂದು ಎಜೆಕಿಯೇಲ್ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಈ ಸ್ಥಳದಿ ಸ್ಪಷ್ಟವಾಗಿ ಯಾವ ಮುಖವುಳ್ಳದು ಕರೆಯಿತು ಎಂಬುದಾಗಿ ಹೇಳಲ್ಪಡದಿದ್ದರೂ ನಾವು ಅನುಮಾನಾಸ್ಪದವಾಗಿ ಆ ವಾಕ್ಯದ ಅಡಿಯಲ್ಲಿ ಒಂದು ಕಾರ್ಯವನ್ನು ಗ್ರಹಿಸಬಹುದು. 4 ಮುಖಗಳು ಎನ್ನುವುದು ಒಂದು ಸಿಂಹದ ಮುಖ, ಒಂದು ಹೋರಿಯ ಒಂದು ಮುಖ, ಮೂರನೆಯದು ಮನುಷ್ಯನ ಮುಖ, 4ನೆಯದು ಒಂದು ಹದ್ದುವಿನ ಮುಖ. ಇದರಲ್ಲಿ ಮೂರನೆಯ ಮುಖ ಎನ್ನುವಂಥದ್ದು ಒಂದು ವೇಳೆ ಮನುಷ್ಯನ ಮುಖವಾಗಿ ಇರಬಹುದು. ತಕ್ಷಣ ಅದು ಹಾಗೆ ಬರೆಯಲ್ಪಟ್ಟಿದೆಯಾ ಎಂಬುದಾಗಿ ನೀವು ಕೇಳಬಾರದು. ಇದು ಎಜೆಕಿಯೇಲ್ ಪುಸ್ತಕದಲ್ಲಿ ಬರೆಯಲ್ಪಟ್ಟ ಜೀವಿಗಳ ಕುರಿತಾಗಿರುವ ಕಾರ್ಯಗಳನ್ನಿಟ್ಟು ಇದು ಮೂರನೆಯದಾಗಿ ಕರೆದ ಜೀವಿಯು ಎಂದು ಮನುಷ್ಯನ ಮುಖವಾಗಿರಬಹುದು ಎನ್ನುವಂತಹ ಒಂದು ಅಭಿಪ್ರಾಯಕ್ಕೆ ಬರಬಹುದು. ಆಗ ಇದನ್ನು ನೀವು ನೋಡುವಾಗ ಆ ಮುದ್ರೆಯು ಒಡೆಯಲ್ಪಟ್ಟಾಗ ಆ ಜೀವಿಗಳಿಂದ ಮೂರನೆಯ ಜೀವಿಯು ಮನುಷ್ಯ ಮುಖವನ್ನು ಹೊಂದಿರುವಂಥದ್ದು ಬಾ ಎನ್ನುವುದನ್ನು ಹೇಳಿದ್ದನ್ನು ನಾವು ನೋಡುತ್ತೇವೆ. ಈ ರೀತಿ ಹೇಳಿದ ಕೂಡಲೇ ಒಂದು ಕಪ್ಪು ಕುದುರೆ ಹೊರಡುವುದನ್ನು ನಾವು ನೋಡುತ್ತೇವೆ. ಕಪ್ಪು ಕುದುರೆ. ಈಗ ನೋಡಿರಿ, ಆ ಕುದುರೆ, ಮೊದಲು ನಾವು ನೋಡಿದ ಕುದುರೆ ಬಿಳಿ ಕುದುರೆ, ಎರಡನೆಯ ಕುದುರೆ ಕೆಂಪು ಕುದುರೆ, ಮೂರನೆಯ ಕುದುರೆ ಕಪ್ಪು ಕುದುರೆ. ನಾನು ಮುಂಚಿತವಾಗಿಯೇ ಒಂದು ಕಾರ್ಯವನ್ನು ನಿಮಗೆ ಹೇಳಿದ್ದೇನೆ. ಒಂದೊಂದು ದರ್ಶನದಲ್ಲಿಯೂ ನಾವು ನೋಡುವಂತ ಒಂದೊಂದು ವಿಷಯಗಳಿಗೂ ಅರ್ಥವಿರುತ್ತದೆ ಎಂಬುದಾಗಿ. ಈ ಕುದುರೆಗಳಲ್ಲಿ ನೋಡಿರಿ, ವ್ಯತ್ಯಾಸವಾಗಿರುವ 3 ವರ್ಣಗಳು ಇದುವರೆಗೂ ಬಂದಿವೆ. ಮೊದಲ ಕುದುರೆ ನೋಡಿರಿ, ಬಿಳಿ ಕುದುರೆ. ಈ ಅಂತ್ಯಕ್ರಿಸ್ತನು ದೇಶದಲ್ಲಿರುವಂತಹ ಗೊಂದಲವಾಗಿರುವ ಸ್ಥಿತಿಗಳನ್ನು ಅವನು ಉಪಯೋಗ ಮಾಡಿಕೊಂಡು ಅವರಿಗೆ ಪೋಲಿಯಾಗಿರುವ ಸಮಾಧಾನವನ್ನು ತರುವನು. ಹಾಗಾದರೆ ಸಮಾಧಾನಕ್ಕೆ ಗುರುತಾಗಿ ನಾವು ಬಿಳಿ ಬಣ್ಣವನ್ನು ಇಟ್ಟುಕೊಂಡಿದ್ದೇವೆ. ಆಗ ಇವನು ಏನು ಮಾಡುವನೆಂದರೆ ದೇಶಗಳ ಒಳಗೆ ಒಂದು ಸಮಾಧಾನವನ್ನು ತರುವವನ ಹಾಗೆ, ದೇಶದಲ್ಲಿರುವ ಗೊಂದಲಗಳ ನಡುವೆ ಸಮಾಧಾನವನ್ನು ತರುವವರ ಹಾಗೆ ಇರುವರು. ಅದನ್ನು ಸೂಚಿಸುವುದಕ್ಕಾಗಿ ಈ ಬಿಳಿ ಬಣ್ಣವು ಉಪಯೋಗಿಸಲ್ಪಟ್ಟಿದೆ. ಎರಡನೆಯದಾಗಿ ನೋಡುವಂಥದ್ದು ಕೆಂಪು ಬಣ್ಣದ ಕುದುರೆ. ಈ ಕೆಂಪು ಬಣ್ಣದ ಕುದುರೆ ಎನ್ನುವುದು ರಕ್ತ ಸುರಿಸಲ್ಪಡುವುದನ್ನು ಸೂಚನೆ ಮಾಡಬಹುದು ಒಂದು ವೇಳೆ. ಏಕೆಂದರೆ ಒಂದೊಂದು ವರ್ಣಗಳಿಗೂ ಒಂದೊಂದು ಅರ್ಥ ಉಂಟು. ನಾನು ಮುಂಚಿತವಾಗಿ ಹೇಳಿದ್ದೇನೆ, ಸಾಧಾರಣವಾಗಿ ನೋಡುವಂಥ ದೃಶ್ಯಗಳಿಗೂ ದರ್ಶನದಲ್ಲಿ ನೋಡುವಂಥ ಕಾರ್ಯಗಳಿಗೂ ವ್ಯತ್ಯಾಸ ಉಂಟು. ಹಾಗಾದರೆ ನಾವು ನೋಡುವಂಥ ಪ್ರತಿಯೊಂದರಲ್ಲಿ ಅರ್ಥ ಉಂಟು. ಈ ಕೆಂಪು ಕುದುರೆ ಎನ್ನುವುದು ರಕ್ತ ಸುರಿಸುವುದನ್ನು ಸೂಚಿಸುವುದು. ಹಾಗಾದರೆ ಜನಗಳ ಮಧ್ಯೆ ಗೊಂದಲವನ್ನು ಏರ್ಪಡಿಸಿ ಕಾಳಗವನ್ನು ಉಂಟು ಮಾಡಿ ಒಬ್ಬರನ್ನೊಬ್ಬರು ವಿರೋಧಿಗಳಾಗಿ ಭಾವಿಸುವಂತೆ ಮಾಡಿ ಮನುಷ್ಯತ್ವವನ್ನು ಹೃದಯದಿಂದ ತೆಗೆದುಹಾಕಿ ಯಾವ ರೀತಿ ಇರುವುದು ನೋಡಿ. ಎಲ್ಲಿ ನೋಡಿದರೂ ಗೊಂದಲಗಳು, ಕಳವಳಗಳು, ಎಲ್ಲಿ ನೋಡಿದರೂ ಕೊಲೆ, ರಕ್ತ ಸುರಿಸುವುದು. ಆ ವಿಧವಾದ ಭಯಂಕರವಾಗಿರುವ ಕಾರ್ಯವನ್ನು ತೋರಿಸಲು ಕೂಡ ಈ ಕೆಂಪು ಬಣ್ಣವನ್ನು ಸೂಚನೆಯಾಗಿಡಲ್ಪಟ್ಟಿದೆ. ಅಷ್ಟು ಮಾತ್ರವಲ್ಲ, ಇನ್ನೊಂದು ಕಾರ್ಯವೂ ಉಂಟು ಅದರಲ್ಲಿ. ಈ ವಿಧವಾಗಿ ದೇಶಗಳನ್ನು ಗೊಂದಲಪಡಿಸಿ ಒಳಗೆ ಹೋಗಿ ಜನಗಳಿಗೆಲ್ಲ ಇಂಥ ಒಂದು ಕಾರ್ಯಗಳನ್ನು ತರುವುದಕ್ಕಾಗಿ ಕಾರಣವಾಗಿ ಕೆಂಪು ಬಣ್ಣದ ದೇಶಗಳು, ಕೆಂಪು ಸಿದ್ಧಾಂತಗಳನ್ನು ಒಳಗೊಂಡಿರುವ ದೇಶಗಳು ಅದರಲ್ಲಿ ಒಗ್ಗಟ್ಟಾಗಿದ್ದು ಕೆಲವು ಕಾರ್ಯವನ್ನ ಮಾಡಬಹುದು ಎನ್ನುವಂಥ ಉದ್ದೇಶವಿದೆ. ಕೆಂಪು ಬಣ್ಣಗಳ ದೇಶಗಳು ಯಾವುದು ಅಂತ ನಿಮಗೆ ಗೊತ್ತು. ಕೆಂಪು ಸಿದ್ಧಾಂತಗಳೆಂದರೆ ಏನೆಂಬುದಾಗಿ ನಿಮಗೆ ಗೊತ್ತು. ಕೆಂಪು ದೇಶಗಳಲ್ಲಿ ಪ್ರಧಾನವಾಗಿ ಬರುವಂಥದ್ದು ಚೈನಾ ದೇಶ, ರಷ್ಯಾ ದೇಶ. ಅವರ ಸಿದ್ಧಾಂತಗಳು ಕೆಂಪು ಸಿದ್ಧಾಂತಗಳೆಂಬುದಾಗಿ ಹೆಸರುಗೊಂಡಿವೆ. ಹಾಗಾದರೆ ಈ ಕೆಂಪು ಬಣ್ಣ ಕುದುರೆ ಎನ್ನುವಂಥದ್ದು ಈ ಸಿದ್ಧಾಂತದ ಅಡಿಯಲ್ಲಿರುವಂತಹ ದೇಶಗಳು ಒಮ್ಮನಸ್ಸು ಪಟ್ಟು ಒಂದು ಐಕ್ಯವಾಗಿ ಒಂದು ಸಂಸ್ಥೆಯನ್ನು ಏರ್ಪಡಿಸಿ ಲೋಕಪೂರ್ತಿಯಾಗಿ ಗೊಂದಲಗಳನ್ನು, ಕಲಹಗಳನ್ನು, ಮರಣಗಳನ್ನು, ಜಗಳಗಳನ್ನು, ಅಸಮಾಧಾನವನ್ನು ಉಂಟು ಮಾಡುವುದಕ್ಕೆ ಅವಕಾಶವಿದೆ. ಆಗ ಒಂದೊಂದು ಬಣ್ಣಕ್ಕೂ ಒಂದೊಂದು ಗುರುತುಗಳು ತೋರಿಸಲ್ಪಡುತ್ತದೆ. ಈ ಸಮಾಧಾನವನ್ನು ತೆಗೆದುಹಾಕುವ ಕಾರ್ಯದಲ್ಲಿ, ದೇಶಗಳ ಮಧ್ಯೆ ಜಗಳವನ್ನು ಹುಟ್ಟಿಸುವ, ದೇಶಗಳಲ್ಲಿ ಗೊಂದಲಗಳನ್ನು ಏರ್ಪಡಿಸುವುದರಲ್ಲಿ ಕೆಂಪು ಸಿದ್ಧಾಂತಗಳು, ಕೆಂಪು ಬಣ್ಣ ಇಂತಹ ಕಾರ್ಯಗಳನ್ನು ಉಪಯೋಗಿಸುವುದು ಒಂದು ಸೂಚನೆಯ ಗುರುತಾಗಿ ನಮಗೆ ತೋರಿಸಲ್ಪಟ್ಟಿದೆ. ಇಲ್ಲಿ ನಾವು ನೋಡುವಂತ ಕುದುರೆ ಕಪ್ಪು ಬಣ್ಣದ ಕುದುರೆ. ಈ ಕಪ್ಪು ಬಣ್ಣ ಎನ್ನುವಂಥದ್ದು ಕರ್ತನು ಪ್ರತಿ ಮುದ್ರೆಯನ್ನು ಒಡೆಯುವಾಗಲೂ ಒಂದೊಂದು ಬಣ್ಣವುಳ್ಳ ಕುದುರೆಗಳು ಹೊರಡುವಂಥದ್ದು ಕಾಣಬಹುದು. ಇದೇ ರೀತಿ ಇದಕ್ಕೆ ಸಮವಾಗಿ ಇನ್ನು ಕೆಲವು ದರ್ಶನಗಳು ಉಂಟು. ನೀವು ಓದಿರ್ತೀರಾ ಅಂತ ನಂಬುತ್ತೇನೆ. ಅದರಲ್ಲಿ ಜಕರಿಯ ಕೆಲವು ದರ್ಶನಗಳನ್ನು ನೋಡುತ್ತಾರೆ. ಅದರಲ್ಲಿ ಕೆಲವು ಸಂಭವಗಳು ಹೇಳಲ್ಪಟ್ಟಿದೆ.
ಒಂದು ವಾಕ್ಯವನ್ನು ಮಾತ್ರ ನೋಡೋಣ. ಜಕರಿಯ ಕಂಡ ದರ್ಶನದಲ್ಲೂ ಹಲವು ವರ್ಣಗಳುಳ್ಳ ಕುದುರೆಗಳು ಸೂಚಿಸಲ್ಪಟ್ಟದ್ದಾಗಿವೆ. ಮೊದಲನೆಯದು ಜಕರಿಯ 1ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ತೋರಿಸಲ್ಪಟ್ಟಿದೆ. ರಾತ್ರಿಯಲ್ಲಿ ನನಗೆ ದರ್ಶನವಾಯಿತು. ಇಗೋ, ಕೆಂಪು ಕುದುರೆಯನ್ನು ಹತ್ತಿದ್ದ ಒಬ್ಬ ಪುರುಷನು ತಗ್ಗಿನಲ್ಲಿರುವ ಸುಗಂಧ ವೃಕ್ಷಗಳ ನಡುವೆ ನಿಂತಿದ್ದನು. ಅವನ ಹಿಂದೆ ಕೆಂಪು, ಕಪಿಲ, ಬಿಳಿ ಕುದುರೆಗಳನ್ನು ಹತ್ತಿದವರಿದ್ದರು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಇದಕ್ಕೆ ಹೋಲಿಕೆಯಾಗುವ ಇನ್ನೊಂದು ದರ್ಶನ ಜಕರಿಯ 5ನೇ ಅಧ್ಯಾಯದಲ್ಲಿ 1ರಿಂದ 8ರವರೆಗೆ ಇರುವಂತಹ ವಾಕ್ಯಗಳಲ್ಲಿ ಹೇಳಲ್ಪಟ್ಟದ್ದಾಗಿದೆ. ಅದನ್ನು ನಾನು ಸ್ವಲ್ಪ ಓದುತ್ತೇನೆ ತಿಳಿದುಕೊಳ್ಳುವ ಸಲುವಾಗಿ. ಏಕೆಂದರೆ ಕೆಲವರು ಏನು ಮಾಡುತ್ತೀರೆಂದರೆ ಆತುರಪಟ್ಟು ಕುದುರೆ ಎಂದ ಕೂಡಲೇ ಈ ಕುದುರೆ ಆ ಕುದುರೆ ಎರಡನ್ನು ಗೊಂದಲಪಡಿಸಿಕೊಳ್ಳುವಿರಿ. ಬಿಳಿ ಕುದುರೆ ಎಂದರೆ ಎಲ್ಲೆಲ್ಲ ಬಿಳಿ ಎಂಬುದಾಗಿ ಬರುತ್ತೋ ಎಲ್ಲಾ ಕಡೆ ಗಂಟು ಹಾಕಿಕೊಳ್ಳುವಿರಿ. ಆ ರೀತಿ ಧ್ಯಾನಿಸುವುದು ಎಲ್ಲಾ ವೇಳೆಗಳಲ್ಲಿಯೂ ಅದು ಉಪಯುಕ್ತವಲ್ಲ. ಅದು ವಾಕ್ಯಗಳನ್ನು ಗೊಂದಲಪಡಿಸಿಕೊಳ್ಳಲು, ವಾಕ್ಯವನ್ನು ತಪ್ಪಾಗಿ ಗ್ರಹಿಸಿಕೊಳ್ಳಲು ನಮ್ಮನ್ನು ಬಂದು ನಡೆಸುವುದು. ಆದ್ದರಿಂದಲೇ ಇದಕ್ಕೆ ಹೋಲಿಕೆಯಾಗುವ ಕೆಲವು ದರ್ಶನಗಳನ್ನು, ಇದಕ್ಕೆ ಒಪ್ಪುವ ರೀತಿಯಲ್ಲಿರುವ ಕಾರ್ಯಗಳನ್ನು ನಾನು ಮೊದಲು ಹೇಳುತ್ತೇನೆ. ಈಗ ಜಕರಿಯ ಪ್ರವಾದನೆ ಗ್ರಂಥದಲ್ಲಿ ನಾವು ಈ ಕಾರ್ಯಗಳನ್ನು ಸ್ವಲ್ಪವಾಗಿ ಓದಿದವರಾಗಿ ಮುಂದೆ ಹೋಗೋಣ. ಈಗ ನಾನು ನಿಮಗೆ ಈ ವಾಕ್ಯಗಳನ್ನು ಓದುತ್ತೇನೆ. ಆ ವಾಕ್ಯ ಎಲ್ಲಿದೆ? ಜಕರಿಯ 6ನೇ ಅಧ್ಯಾಯ 1ರಿಂದ 8ರವರೆಗೂ ಇರುವಂತದಾಗಿದೆ. ಇದಕ್ಕಿಂತ ಮುಂಚೆ ನಾವು ನೋಡಿದ್ದು ಜಕರಿಯ 1ನೇ ಅಧ್ಯಾಯದಲ್ಲಿ ಇದ್ದದ್ದು. ಪುನಃ ನಾನು ಕಣ್ಣೆತ್ತಿ ನೋಡಲು ಇಗೋ, 2 ಬೆಟ್ಟಗಳ ನಡುವೆಯಿಂದ ಬರುತ್ತಿರುವ 4 ರಥಗಳು ಕಾಣಿಸಿದವು. ಆ ಬೆಟ್ಟಗಳು ತಾಮ್ರದವುಗಳಾಗಿ ಇದ್ದವು. ಮೊದಲನೆಯ ರಥಕ್ಕೆ ಕೆಂಪು ಕುದುರೆಗಳು, 2ನೆಯ ರಥಕ್ಕೆ ಕಪ್ಪು ಕುದುರೆಗಳು, 3ನೆಯ ರಥಕ್ಕೆ ಬಿಳಿ ಕುದುರೆಗಳು, 4ನೆಯ ರಥಕ್ಕೆ ಮಚ್ಚೆಯ ಬಲವಾದ ಕುದುರೆಗಳು ಕಟ್ಟಿದ್ದವು. ಹಾಗಾದರೆ ಜಕರಿಯನು 2 ದರ್ಶನಗಳನ್ನು ಹೇಳುತ್ತಾರೆ. ಒಂದು ಜಕರಿಯ 1ನೇ ಅಧ್ಯಾಯದಲ್ಲೂ, 2ನೆಯದು ಜಕರಿಯ 6ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟದ್ದಾಗಿದೆ. ಇವೆರಡರಲ್ಲೂ ಇದೇ ರೀತಿಯಾದ ಹಲವು ವರ್ಣಗಳುಳ್ಳ ಕುದುರೆಗಳ ಕುರಿತು ಹೇಳಲ್ಪಟ್ಟಿದೆ. ಆದರೆ ಇವುಗಳು ಬೇರೆ. ಇಲ್ಲಿ ನೀವು ನೋಡುವಂತಹ 4 ಕುದುರೆಗಳು ಬೇರೆ. ಹಾಗಾದರೆ ಕುದುರೆಗಳು ಎಂದು ಬಂದ ಕೂಡಲೇ ಕುದುರೆಗಳ ಸಂಬಂಧವಾದ ಅವರು ನೋಡಿದಂತಹ ದರ್ಶನವನ್ನಿಟ್ಟು ಎರಡನ್ನು ಗಂಟು ಹಾಕಿಕೊಂಡು ಗೊಂದಲಕ್ಕೊಳಗಾಗಬಾರದು. ಅದು ಬೇರೆ ಸಂಭವವನ್ನು, ಅದು ಬೇರೆ ಕಾರ್ಯವನ್ನು ನಮಗೆ ಬೆಟ್ಟು ಮಾಡಿ ತೋರಿಸುತ್ತದೆ. ಸರಿ, ಈಗ ನಾವು ಏನು ನೋಡಲಿದ್ದೇವೆ ಎಂದು ಕೇಳಿದರೆ, ಇವು ಭೂಲೋಕದ ಒಡೆಯನ 4 ಗಾಳಿಗಳು ಎಂಬುದಾಗಿ ಹೇಳಲ್ಪಟ್ಟಿದೆ. ಯಾವುದು? ಅಲ್ಲಿ ತೋರಿಸಲ್ಪಟ್ಟ ಕುದುರೆಗಳು ಕರ್ತನ 4 ಆತ್ಮಗಳು. ಆದರೆ ಇಲ್ಲಿ ನಾವು ನೋಡುತ್ತಿರುವುದು ದುಷ್ಟ ಕಾರ್ಯಗಳನ್ನು, ಸೈತಾನನನ್ನು, ಅಂತ್ಯಕ್ರಿಸ್ತನನ್ನು ಹೊತ್ತುಕೊಂಡು ಹೋಗುವ ಕ್ರಿಯೆಗಳು. ಪ್ರಕಟಣೆಗಳು 6ನೇ ಅಧ್ಯಾಯದಲ್ಲಿ ಒಂದೊಂದು ಕುದುರೆಯ ಮೇಲೂ ಒಬ್ಬೊಬ್ಬ ವ್ಯಕ್ತಿಯು ಕುಳಿತಿರುವ ಹಾಗೆ ತೋರಿಸುವುದಾದರೂ ಅವೆಲ್ಲವೂ ಕೂಡ ಅಂತ್ಯಕ್ರಿಸ್ತನೇ. ಒಬ್ಬೊಬ್ಬ ವ್ಯಕ್ತಿಯು ಹೊರಡುವಾಗಲೂ ಬೇರೆ ಬೇರೆ ವ್ಯಕ್ತಿ ಎಂಬುದಾಗಿ, ಕೆಂಪು ಕುದುರೆಯಲ್ಲಿ ಹೊರಟವನು ಬೇರೆ ವ್ಯಕ್ತಿ ಎಂದು ಭಾವಿಸಬಾರದು. ಒಂದೇ ಅಂತ್ಯಕ್ರಿಸ್ತನು, ಆದರೆ ಕುದುರೆಯ ವರ್ಣಗಳು ಮಾರ್ಪಡುತ್ತದೆ. ಏಕೆಂದರೆ ಇವುಗಳೆಲ್ಲವೂ ಜ್ಞಾನವಾಗಿರುವ ಅರ್ಥವುಳ್ಳವುಗಳು. ಇದು ಅಂತ್ಯಕ್ರಿಸ್ತನು ಮಾಡುವಂತಹ ಹಲವು ಮುಖಭಾವಗಳು, ಹಲವು ವಿಧವಾದ ಕೆಲಸಗಳು. ಹಲವು ಕೆಲಸಗಳಿಗೆ ಒಂದೊಂದಕ್ಕೂ ಒಂದೊಂದು ಗುರುತಾಗಿ ಈ ದರ್ಶನವು ತೋರಿಸಲ್ಪಟ್ಟದ್ದಾಗಿದೆ. ಪ್ರಕಟಣೆಗಳು 6ನೇ ಅಧ್ಯಾಯದಲ್ಲಿ ಒಂದೊಂದು ಕುದುರೆಯ ಮೇಲೂ ಒಬ್ಬೊಬ್ಬ ವ್ಯಕ್ತಿಯು ಹತ್ತಿ ಕುಳಿತಿರುವ ಹಾಗೆ ಒಂದು ವೇಳೆ ತೋರಿಸಲ್ಪಟ್ಟರೂ ಕೂಡ ಇವೆಲ್ಲವೂ ಅಂತ್ಯಕ್ರಿಸ್ತನೇ. ಅಂದರೆ ಅಂತ್ಯಕ್ರಿಸ್ತನ ಹಲವು ಮುಖಭಾವಗಳ ಕ್ರಿಯೆಗಳೇ ಹೀಗೆ ಒಂದೊಂದು ಕುದುರೆಗಳಾಗಿಯೂ ಅದರಲ್ಲಿ ಕುಳಿತಿರುವಂತಹ ವ್ಯಕ್ತಿಗಳಾಗಿಯೂ ನಮಗೆ ಸಾಮ್ಯವಾಗಿ, ದರ್ಶನವಾಗಿ ತೋರಿಸಲ್ಪಡುತ್ತದೆ ಎಂಬುದಾಗಿ ಇಟ್ಟುಕೊಳ್ಳೋಣ. ಯುದ್ಧಗಳು ಮುಂದುವರೆದು ಏನು ಬರುವುದು? ದೊಡ್ಡ ಕ್ಷಾಮ ಬರುವುದು. ಕರ್ತನ ಸತ್ಯವೇದವು ಅದನ್ನೇ ಹೇಳುತ್ತದೆ. ಯೇಸು ಮತ್ತಾಯ 24ನೇ ಅಧ್ಯಾಯದಲ್ಲಿ ಕೇಳುವಾಗಲೇ ಇದೇ ಆರ್ಡರ್ನಲ್ಲಿಯೇ ಹೇಳಿರುವರು. ಮೊದಲು ನಾನೇ ಕ್ರಿಸ್ತನು ಎಂಬುದಾಗಿ ಹೇಳುವ ಒಂದು ಗುಂಪು ಬರುವುದು, ಅಂತ್ಯಕ್ರಿಸ್ತನು. 2ನೆಯದು ಯುದ್ಧಗಳು, ಅದರ ಸುದ್ದಿಗಳನ್ನು ನಾವು ಕೇಳ್ಪಡುವೆವು. 3ನೇದು ನೋಡಿ, ಬರಗಾಲವು, ಅಂಟು ರೋಗಗಳು, ಇವೆಲ್ಲ ಕೇಳ್ಪಡ್ತೀವಿ. ಅದೇ ಆರ್ಡರ್ನಲ್ಲಿಯೇ ಈಗ ಬರುವುದು ಕಪ್ಪು ಬಣ್ಣದ ಕುದುರೆ. ಯುದ್ಧಗಳಾದ ಮೇಲೆ ಬರುವಂತದ್ದು ದೊಡ್ಡ ಕ್ಷಾಮದ ದಿನಗಳು. ದೇಶ ಪೂರ್ತಿಯಾಗಿ ದೊಡ್ಡ ಬರಗಾಲ, ಲೋಕ ಪೂರ್ತಿಯಾಗಿ ಒಂದು ಕ್ಷಾಮ. ಈ ಕಪ್ಪು ಕುದುರೆ ಹೊರಟು ಬರುವಂತಹ ಕಾಲದಲ್ಲಿ ಕ್ಷಾಮ ಬರುವುದು. ಏಕೆಂದರೆ ಕಪ್ಪು ಕುದುರೆಯಲ್ಲಿ ಕುಳಿತಿದ್ದವನು ಕೈಗಳಲ್ಲಿ ತ್ರಾಸನ್ನು ಹಿಡಿದುಕೊಂಡಿದ್ದನು. ಅದಕ್ಕೆ ಮೇಲೆ ಬೆಲೆಯನ್ನು ನಿರ್ಣಯಿಸಬೇಕು. 1 ಸೇರು ಗೋಧಿಯು ರೂಪಾಯಿಗೆ ಕೊಡಬೇಕು. ರೂಪಾಯಿಗೆ 3 ಸೇರು ಜವೆಗೋಧಿ ಕೊಡಬೇಕು. ಜವೆಗೋಧಿ ಅಂದರೆ ಏನಂತ ನಿಮಗೆ ಗೊತ್ತು? ಬಾರ್ಲಿ. ಅದುವೇ ಜವೆಗೋಧಿ. ಯಹೂದ್ಯರು ಆ ದಿನಗಳಲ್ಲಿ ಬಹಳವಾಗಿ ಉಪಯೋಗಿಸುವರು. ಅದು ಬಂದು 3 ಸೇರು ಜವೆಗೋಧಿಗೆ ರೂಪಾಯಿಗೆ ಎಂಬುದಾಗಿ ಕೊಡಲ್ಪಡಬೇಕು ಎಂಬುದಾಗಿ ಎಂದು ಆಜ್ಞೆ ಕೊಡಲ್ಪಟ್ಟಿದೆ. ಇದುವರೆಗೂ ಬಿಲ್ಲನ್ನು, ಖಡ್ಗವನ್ನು ತನ್ನ ಕೈಯಲ್ಲಿ ಇಟ್ಟುಕೊಂಡಿರುವವನ ಹಾಗೆ ತೋರಿಸಲ್ಪಟ್ಟ ಅಂತ್ಯಕ್ರಿಸ್ತನು
ಈಗ ಕೈಗಳಲ್ಲಿ ತ್ರಾಸು ಹಿಡಿದುಕೊಂಡಿದ್ದಾನೆ. ನೋಡಿ, ಮೊದಲು ಬಿಲ್ಲನ್ನು ತೋರಿಸಿ ಗದರಿಸುವುದು, ನಂತರ ಅಧಿಕಾರವನ್ನು ತೋರಿಸಿ ಕತ್ತಿಯನ್ನು ತೋರಿಸಿ ಗದರಿಸುವುದು, ಮೂರನೆಯದು ಬಂದು ಇವೆಲ್ಲ ಬಂದು ಒಂದು ಯುದ್ಧದ ಸಮಾಚಾರಗಳು. ಕತ್ತಿಯನ್ನು ಹಿಡಿದು ಕೊಲೆ ಮಾಡುತ್ತೇನೆಂದು ಬೆದರಿಕೆ ಹಾಕುವುದು, ಬಿಲ್ಲನ್ನು ತೋರಿಸಿ ಅವರನ್ನು ಬೆದರಿಸುವಂತದ್ದು, ಇವೆಲ್ಲ ವಾರ ಸಂಬಂಧಪಟ್ಟ ಕಾರ್ಯಗಳು. ಆದರೆ ಈಗ ನೋಡಿರಿ, ವ್ಯಾಪಾರ ಸಂಬಂಧಪಟ್ಟ ಕಾರ್ಯಗಳು. ಅನಂತರ ಅಂತ್ಯಕ್ರಿಸ್ತನು ಯಾವುದರೊಳಗೆ ನುಗ್ಗುತ್ತಾನೆಂದರೆ ವರ್ತಕರುಗಳು, ವ್ಯಾಪಾರಗಳು, ಮನುಷ್ಯನ ಆಹಾರ ಪದಾರ್ಥಗಳು, ಮಾನವರಿಗೆ ದಿನನಿತ್ಯ ಬೇಕಾಗಿರುವ ಕಾರ್ಯಗಳಲ್ಲಿ ಇದರಲ್ಲಿ ಕೈ ಇಡುತ್ತಾನೆ. ಹಾಗಾದರೆ ಇದರಲ್ಲಿ ಕೈ ಇಡುವುದನ್ನೇ ತೋರಿಸುತ್ತದೆ. ಇದುವರೆಗೂ ಬಿಲ್ಲನ್ನು ಕತ್ತಿಯನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡಿರುವವನ ಹಾಗೆ ತೋರಿಸಿಕೊಂಡಂತಹ ಅಂತ್ಯಕ್ರಿಸ್ತನು ತನ್ನ ಕೈಯಲ್ಲಿ ಒಂದು ತ್ರಾಸು ಹಿಡಿದವನಾಗಿ ತೋರಿಸಲ್ಪಡುತ್ತಾನೆ. ತ್ರಾಸು ಎನ್ನುವಂಥದ್ದು ನಿಲ್ಲಿಸಿ ಅಳತೆ ಮಾಡಿ ಕೊಡಲ್ಪಡುವುದಕ್ಕೆ ಗುರುತಾಗಿ ಇರುವಂತದ್ದಾಗಿದೆ. ಅದೇ ನಿಮಗೆ ಗೊತ್ತಲ್ವಾ? ತ್ರಾಸು ಎಂದರೆ ಅಳತೆ ಮಾಡಿ ಕೊಡುವುದು. ಯಾರಿಗೂ ಒಂದು ಬಿಟ್ ಕೂಡ ಅಧಿಕ ಕೊಡೋದಿಲ್ಲ. ಅಳತೆ ಮಾಡಿ ನಿಲ್ಲಿಸಿ ಮೆಲ್ಲನೆ ಕ್ರಮಪಡಿಸಿ ಕೊಡಲ್ಪಡುವಂತದ್ದಾಗಿರುತ್ತದೆ. ಅಂದರೆ ಅತ್ಯವಶ್ಯಕವಾದ ವಸ್ತುಗಳು ನಿಯಂತ್ರಿಸಲ್ಪಟ್ಟು ವಿನಿಯೋಗಿಸಲ್ಪಡುವಂತದ್ದಾಗಿರುತ್ತದೆ. ಸಾಧಾರಣವಾಗಿ ನಮಗೆ ಸಿಗುವಂತ ಅತ್ಯವಶ್ಯಕವಾದ ವಸ್ತುಗಳು, ಆಹಾರ ಪದಾರ್ಥಗಳು ಕೂಡ ಇನ್ನು ಮುಂದೆ ಒಂದು ನಿಯಂತ್ರಣದ ಒಳಗೆ ನಿಲ್ಲಿಸಿ ಇವನ ಕೈಗಳಿಂದಲೇ ನೀವು ಪಡೆಯಬೇಕು. ಎಂತ ಒಂದು ಕಠಿಣ ಸ್ಥಿತಿ ನೋಡಿರಿ. ಇಲ್ಲಿಯವರೆಗೂ ಸೈನ್ಯದ ಒಳಗೆ ನುಗ್ಗಿ ಕ್ರಿಯೆ ಮಾಡಿದವನು, ಮನುಷ್ಯ ಸಮಾಜದ ಒಳಗೆ ನುಗ್ಗಿ ಕ್ರಿಯೆ ಮಾಡಿದವನು, ಈಗ ವ್ಯಾಪಾರದೊಳಗೆ ಬಂದಿದ್ದಾನೆ. ಇದು ಎಲ್ಲಾ ಮನುಷ್ಯರನ್ನು ಮೇಲಿಂದ ಕೆಳಗೆ ಇರುವವರವರೆಗೂ ಎಲ್ಲ ಮನುಷ್ಯರನ್ನು ಬಾಧೆಗೊಳಪಡಿಸುವ ಒಂದು ವಿಷಯವು. ತ್ರಾಸು ಅವನ ಕೈಯಲ್ಲೇ ಇದೆ. ಇವಾಗೇನೆಂದರೆ, ಒಂದು ಪ್ರತ್ಯೇಕ ಸ್ಥಳದಲ್ಲಿ ಆಳ್ವಿಕೆ ಮಾಡುವವರು, ಅವರ ಕೈಗಳಿಂದಲೇ ನೀವು ಎಲ್ಲವನ್ನು ಪಡಕೊಳ್ಳಬೇಕು. ಈಗ ಎಲ್ಲರ ಕೈಯಲ್ಲಿ ತ್ರಾಸು ಇರುವುದಿಲ್ಲ. ಆ ತ್ರಾಸು ಎನ್ನುವಂತ ಒಂದು ಅಧಿಕಾರವು, ಅಳತೆ ಮಾಡಿಕೊಡುವ ಅಧಿಕಾರವು ಇವನ ಕೈಗಳಿಗೆ ಹೋಯಿತು. ಈಗ ಅದು ಸೆಂಟ್ರಲೈಸ್ ಮಾಡಲ್ಪಟ್ಟಿತ್ತು. ಇನ್ನು ನೀವು ಪ್ರತ್ಯೇಕವಾಗಿ ವ್ಯಾಪಾರ ಮಾಡಲಾಗದು. ನೀವು ಪ್ರತ್ಯೇಕವಾಗಿ ಉತ್ಪಾದನೆ ಮಾಡಿರುವಂತಹ ಕಾರ್ಯಗಳನ್ನು ಮಾರ್ಕೆಟಿಂಗ್ ಮಾಡಲಾಗದು. ಅವನು ಎಲ್ಲವನ್ನು ತನ್ನ ಕೈ ಕೆಳಗೆ ನಿಯಂತ್ರಣದಲ್ಲಿ ತಂದಿಟ್ಟುಕೊಳ್ಳುವನು. ಆ ತ್ರಾಸು ಅವನ ಕೈಯಲ್ಲೇ ಇರುವುದು. ಅವನೇ ಅದಕ್ಕೆ ಕ್ರಯವನ್ನು ನಿರ್ಣಯಿಸುವನು. ಅವನು ನಮಗೆ ಏನನ್ನು ಕೊಡುತ್ತಾನೋ ಅದನ್ನೇ ನಾವು ಹೊಂದಿಕೊಳ್ಳಬೇಕು. ಆದರೆ ಈಗ ನೀವು ನೋಡುವುದಾದರೆ ತ್ರಾಸು ಎಲ್ಲರ ಕೈಗಳಲ್ಲಿ ಇದೆ. ವ್ಯಾಪಾರಿಗಳು ಉಪಯೋಗಿಸುತ್ತಾರೆ ತ್ರಾಸು ಎನ್ನುವುದು. ಅದು ಒಂದು ವಸ್ತುವನ್ನು ವಿನಿಯೋಗಿಸಿ ಜನಗಳಿಗೆ ಕೊಡುವಂತಹ ಅಧಿಕಾರವನ್ನು ಸೂಚಿಸುತ್ತದೆ. ಈ ಅಧಿಕಾರವು ಜನಗಳಿಗೆ ಇದನ್ನು ಕೊಡಬೇಕು, ಈ ಅಳತೆಯಲ್ಲಿ ಕೊಡಬೇಕು, ಈ ಕ್ರಯದಲ್ಲಿ ಕೊಡಬೇಕೆನ್ನುವುದನ್ನು ಒಬ್ಬನ ಕೈಗಳಲ್ಲಿ ನಿಯಂತ್ರಣದಲ್ಲಿ, ಯಾರ ಕೈಯಲ್ಲಿ? ಅಂತ್ಯಕ್ರಿಸ್ತನ ಕೈಗಳಿಗೆ ಹೋಗುವಂತದ್ದನ್ನೇ ಇದು ಸೂಚಿಸುತ್ತದೆ. ಇದು ಚಿಕ್ಕ ವಿಷಯವಲ್ಲ, ದೊಡ್ಡ ವಿಷಯ. ಇದರ ಕುರಿತು ನಾವು ಬಹಳ ಮಾತಾಡಬೇಕಾಗಿದೆ. ಏಕೆಂದರೆ ಈಗಿರುವ ಸ್ಥಿತಿ ಅದೇ ರೀತಿಯೇ ನಡೆಯುವಂತದ್ದಾಗಿದೆ. ವರ್ತಕಗಳು, ವ್ಯಾಪಾರಗಳು, ವ್ಯವಸಾಯವು, ಆಹಾರ ವಸ್ತುಗಳು ಇವೆಲ್ಲವೂ ಕೂಡ ಐಕ್ಯಪಡಿಸಲ್ಪಟ್ಟು ಯಾರೋ ಒಬ್ಬರ ಕೈಗಳಿಗೆ ನಡೆಸಲ್ಪಡುತ್ತಿರುವುದನ್ನು ನಾವು ನೋಡುತ್ತೇವೆ. ಅದರಲ್ಲಿ ಎಲೆಮರೆಕಾಯಾಗಿ ಯಾವುದೋ ಒಂದು ಸಮಸ್ಯೆ ಕಾಣುತ್ತದೆ. ಅದು ಏನು ಎನ್ನುವುದನ್ನು ಪ್ರಕಟಣೆಗಳಲ್ಲಿ ತೀಕ್ಷ್ಣವಾಗಿ ನಮಗೆ ತೋರಿಸುವಂತದ್ದಾಗಿದೆ. ಮುಂದಿನ ಸಂಚಿಕೆ ಬರುವವರೆಗೂ ಕಾದಿರಿ. ಅದರಲ್ಲಿ ಇದರ ಕುರಿತಾಗಿ ಬಹಳ ನೋಡೋಣ, ಮಾತಾಡೋಣ. ಅಲ್ಲಿಯವರೆಗೂ ದೇವರಾದ ಕರ್ತನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೇನ್.